ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಹಾಗೆ ಕೆಒಯು ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ನ ಅಧ್ಯಕ್ಷರು ಕೂಡ ಆಗಿರುವಂತಹ ಗೋವಿಂದರಾಜ್ ಅವರು ಮಾತನಾಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಕೆ ಗೋವಿಂದರಾಜ್ ಅವರು ಭಾಗಿಯಾಗಿದ್ದಾರೆ. ಮಾತನಾಡ್ತಿದ್ದಾರೆ ನೋಡೋಣ. ಮತ್ತು ಇಲಾಖೆಯ ಕಾರ್ಯದರ್ಶಿಗಳಾದಂಥ ರಣದೀಪ್ ರವರೇ, ಇಲಾಖೆಯ ಆಯುಕ್ತರಾದಂಥ ಶ್ರೀ ಚೇತನ್ ರವರೇ, ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳಾದಂಥ ಶ್ರೀ ಅನಂತರಾಜ್ ಅವರೇ ಮತ್ತು ಇನ್ನಿತರೆ ಎಲ್ಲ ಅಧಿಕಾರಿ ವರ್ಗದವರೇ, ಕ್ರೀಡಾ ಇಲಾಖೆಯ ಅಧಿಕಾರಿಗಳೇ ಮತ್ತು ಈ ದಿನ ಪ್ರಶಸ್ತಿ ಪ್ರದಾನಕ್ಕೆ ಪಾತ್ರರಾಗಿರುವ ಎಲ್ಲ ನೆಚ್ಚಿನ ಕ್ರೀಡಾಪಟುಗಳೇ, ಪೋಷಕರೇ, ಮಾಧ್ಯಮ ಮಿತ್ರರೇ, ಇದು 22ನೇ ಸಾರಿ ನಾವು 22ನೇ ವರ್ಷ ಈ ಒಂದು ಪ್ರಶಸ್ತಿ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕ್ರೀಡಾಪಟುಗಳನ್ನು ಆಯಾ ಕ್ರೀಡೆಯ ಸಂಸ್ಥೆಗಳು ಯಾರ್ಯಾರನ್ನ ಹೆಸರಿಸ್ತಾರೆ ಅವ್ರನ್ನ ಅದಕ್ಕೆ ಆದಂಥ ಒಂದು ಆಯ್ಕೆ ಸಮಿತಿ ಇದೆ. ಅರ್ಜುನ ಅವಾರ್ಡೀಸು ಮತ್ತು ಪದಾಧಿಕಾರಿಗಳು ಸೇರಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ಹೆಚ್ಚಿಗೆ ಪ್ರಶಸ್ತಿ ಪಡೆದಿರ್ತಾರೆ ಮತ್ತು ಅವರ ಒಂದು ಆಟದ ವೈಖರಿ, ಅವರ ಮೆರಿಟ್ನ ನೋಡಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇದ್ರ ಜೊತೆಗೆ ಎರಡು ಮಾತು ಹೇಳಬೇಕಾದ್ರೆ, ಇವತ್ತು ಕರ್ನಾಟಕ ಸರ್ಕಾರ, ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳು, ತಮಗೆಲ್ಲ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಇಂಥದ್ದು ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲವನ್ನು ಕೊಟ್ಟಿದ್ದಾರೆ ಕ್ರೀಡಾಪಟುಗಳಿಗೆ. ಮುಖ್ಯವಾಗಿ ಉದ್ಯೋಗ ನಮ್ಮ ರಾಜ್ಯದಲ್ಲಿ ಕೊರತೆನೇ ಇಲ್ಲ. 2% ಉದ್ಯೋಗ ಎಲ್ಲ ಇಲಾಖೆಯಲ್ಲಿ ಮತ್ತು 3% ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ 3% ಉದ್ಯೋಗವನ್ನು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ಪ್ರಥಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಗೆ ಕ್ರೀಡಾಪಟುಗಳಿಗೆ ಯಾವತ್ತೂ ಮೊನ್ನೆನೂ ಮಾನ್ಯ ಮುಖ್ಯಮಂತ್ರಿಗಳು ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದರು, ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ಕೊರತೆಯನ್ನು ಆಗದಂಗೆ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅಂತೇಳಿ ಹೇಳಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಅಂತೇಳಿ ಮಾತನ್ನು ಹೇಳ್ತೇನೆ. ಅದರಲ್ಲೂ ಮಿನಿ ಒಲಿಂಪಿಕ್ಸ್ ಯಾತಕ್ಕೆ ಈ ಒಂದು ಅದನ್ನು ಮಾಡಿದ್ದು ಅಂದರೆ, ಕ್ಯಾಚ್ ದೆಮ್ ಅಟ್ ದ ಯಂಗ್ ಏಜ್ ಅಂತೇಳಿ ಆ ವಯಸ್ಸಿನಲ್ಲಿ ನಾವು ಅವ್ರನ್ನ ಗುರುತಿಸಿ ಮುಂದೆ 10 ವರ್ಷಗಳಲ್ಲಿ ಅವರು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡಾಕೂಟಗಳು ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಸ್ಥಾಪನೆ ಮಾಡಿರೋದು. ಭಾಳ ಅದ್ಧೂರಿಯಾಗಿ ನಡೀತು ಮತ್ತು ಅತ್ಯಂತ ವಿಜೃಂಭಣೆಯಿಂದ ನಡೆದು ಎಲ್ಲ 5,000 ಮಕ್ಕಳು ಭಾಳ ಖುಷಿಯಿಂದ ಅವರವ್ರ ಜಿಲ್ಲೆಗೆ ಹೋಗಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ಕೊಟ್ಟಿದ್ದರು ಮತ್ತು ಹಿರಿಯರ ಒಲಿಂಪಿಕ್ ಕ್ರೀಡಾಕೂಟಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದು ಜನವರಿ ತಿಂಗಳಲ್ಲಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಡೆಯುವಂಥ ಒಂದು ಇದನ್ನು ಆಗಲೇ ಆಯೋಜಿಸೋದಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೆದಿದೆ. ಜೊತೆಗೆ ನಾನು ಮುಖ್ಯಮಂತ್ರಿಗಳಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೆ, ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 10 ಮಾರ್ಕ್ಸ್ ಗ್ರೇಸ್ ಕೊಡಬೇಕು ಅಂತೇಳಿ ಯಾರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗಿರ್ತಾರೆ, ಅವರಿಗೆ ಕ್ಲಾಸಸ್ ಮಿಸ್ ಆಗಿರ್ತದೆ ಮತ್ತು ಎಕ್ಸಾಮಿನೇಷನ್ಸ್ ತೊಂದರೆ ಆಗಿರ್ತದೆ ಅಂತ ಹೇಳಿದಾಗ ಅವರು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ.
ಅದ್ರ ಜೊತೆಗೆ 25% ಅಟೆಂಡೆನ್ಸ್ನೂ ನಾನು ಮನವಿ ಮಾಡಿದ್ದೇನೆ. ಯಾಕಂದರೆ ಭಾಳಷ್ಟು ಜನ ಮಕ್ಕಳು ಕ್ರೀಡೆಯಲ್ಲಿ ಹೋದಾಗ ಅವ್ರಿಗೆ ಕ್ಲಾಸ್ ಅಟೆಂಡ್ ಆಗೋದಕ್ಕೆ ಆಗಿರೋದಿಲ್ಲ. ಆವಾಗ ಅವ್ರಿಗೆ ಹೆಚ್ಚಿಗೆ ಗಮನ ಕೊಡೋಕ್ಕೂ ಆಗಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಪ್ರೈವೇಟ್ ಇರ್ಬೋದು, ಸರ್ಕಾರಿ ಇರ್ಬೋದು, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಜಾರಿ ಮಾಡಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಈಗ ಸರ್ಕಾರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಏನು ಒಲಿಂಪಿಕ್ಸ್ ಗೆದ್ರೆ 6 ಕೋಟಿ, 4 ಕೋಟಿ, 3 ಕೋಟಿ ಈ ರೀತಿ ಇಡೀ ದೇಶದಲ್ಲಿ ಯಾರು ಬಜೆಟಲ್ಲಿ ಅನೌನ್ಸೇ ಮಾಡಿಲ್ಲ, ಯಾವ ರಾಜ್ಯನೂ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ ಮಾಡಿದ್ದಾರೆ. ಜೊತೆಗೆ ಅವರು ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ನಾನು ಇಷ್ಟೆಲ್ಲ ನಿಮಗೆ ಸರ್ಕಾರದಿಂದ ಇಷ್ಟೆಲ್ಲ ಬೆಂಬಲ ಕೊಡ್ತೀವಿ, ನೀವು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಏನು ಕೊಡ್ತೀರಾ ಅಂತಲೂ ಕೇಳ್ತಾರೆ. ನೀವು ಕ್ರೀಡಾಪಟುಗಳು ಈಗ ಅವಾರ್ಡೀಸು, ಮುಂದೆ ಬರುವಂಥ ಅವಾರ್ಡೀಸು ಯಾಕೆ ಈ ಪ್ರಶಸ್ತಿನ ಸ್ಥಾಪನೆ ಮಾಡಿದ್ದು ಅಂದರೆ, ಇದರಲ್ಲಿ ಕ್ರೀಡಾಪಟುಗಳಿರ್ತಾರೆ, ಕ್ರೀಡಾ ವರದಿಗಾರರಿದ್ದಾರೆ, ಕ್ರೀಡಾ ಛಾಯಾಚಿತ್ರಗಾರರಿದ್ದಾರೆ, ಮತ್ತು ಕ್ರೀಡೆಗೆ ಏನೇನು ಸಂಬಂಧಪಟ್ಟಿರುವಂಥವ್ರು ಯಾರ್ಯಾರಿದ್ದಾರೆ, ಮತ್ತು ಹಿರಿಯ ಕ್ರೀಡಾಪಟುಗಳು ಹಿಂದಿನ ವರ್ಷಗಳಲ್ಲಿ ಯಾರು ಒಲಿಂಪಿಕ್ಸ್ಗೆ ಹೋಗಿದ್ದಾರೆ, ಯಾರು ಏಷ್ಯನ್ ಗೇಮ್ಸಲ್ಲಿ ಮೆಡಲಿಸ್ಟ್ ಇದ್ದಾರೆ, ಅವರೆಲ್ಲ ಮರ್ತೋಗಿರ್ತಾರೆ. ಅವ್ರನ್ನ ಜ್ಞಾಪಕ ಮಾಡೋದಕ್ಕೋಸ್ಕರ ಅವರಲ್ಲೂ ಒಂದು 8-10 ಜನಕ್ಕೆ ನಾವು ಗುರುತಿಸಿ ಅವ್ರನ್ನೂ ಈ ಸಮಾರಂಭದಲ್ಲಿ ಒಂದು ಹಾನರ್ ಮಾಡುವಂಥ ಕಾರ್ಯಕ್ರಮನೂ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಇದು 22ನೇ ವರ್ಷ ಇದನ್ನು ಮಾಡ್ತಾ ಇರೋದು ನಾವು. ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇನ್ನೂ ಹೆಚ್ಚಿನ ಬಜೆಟ್ನಲ್ಲಿ ಹೆಚ್ಚಿನ ಹಣ ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ ನಿಮ್ಮೆಲ್ಲರ ಪರವಾಗಿ. ಅವರೇನು ನೋ ಅಂತ ಹೇಳೋದಿಲ್ಲ, ನೀವು ಎಷ್ಟು ಸಾಧ್ಯ ಆದರೆ ಅಷ್ಟೂ ಮಾಡ್ತೀನಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ನಾನು ಸರ್ಕಾರದ ಎಲ್ಲ ಒಂದು ಬೆಂಬಲಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತೇಳಿ ಹೇಳ್ತೇನೆ. ಮತ್ತು ಮುಖ್ಯಮಂತ್ರಿಗಳಲ್ಲಿ ನಮ್ಮ ಗೃಹ ಸಚಿವರು, ಅವರು ಕ್ರೀಡಾಪಟು, ಅವರು ಸ್ಪ್ರಿಂಟರ್ ಆಗಿದ್ದರು, ತಮಗೆಲ್ಲ ಗೊತ್ತಿರಬಹುದು, ಗೊತ್ತಿಲ್ಲ. ಅವರು ಒಳ್ಳೆ ಅಥ್ಲೆಟ್ ಮತ್ತು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ದಾರೆ ಈಗ ಹಾಲಿ. ಅವರು ಮುಂದಿನ ವರ್ಷ ಮಿನಿ ಒಲಿಂಪಿಕ್ಸ್ನ ತುಮಕೂರಿನಲ್ಲಿ ನಡೆಸ್ಕೊಡ್ತೀನಿ ಅಂತೇಳಿ ಈಗಾಗಲೇ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದಾಗ ಅವರ ಕ್ರೀಡೆಗೆ ಸಾಕಷ್ಟು ಬೆಂಬಲ ಯಾವತ್ತೂ ಕೊಡ್ತಾ ಇದ್ದಾರೆ. ಅವ್ರು ಯಾವತ್ತೇ ನಾವು ಕ್ರೀಡಾ ವಿಚಾರದಲ್ಲಿ ಭೇಟಿ ಮಾಡಿದಾಗಲಿ ಮನವಿ ಮಾಡಿದಾಗಲಿ ಇಲ್ಲ ಅಂತ ಹೇಳಲೇ ಇಲ್ಲ. ಪ್ರತಿಯೊಂದು ಹೆಜ್ಜೆನಲ್ಲೂ ಅವರ ಬೆಂಬಲನೂ ಇದೆ ನಮಗೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕ್ರಿಕೆಟ್ ಪ್ರಿಯರು, ಕಬಡ್ಡಿ ಆಡ್ತಾಯಿದ್ರು. ಜೊತೆಗೆ ಅವರು ವರ್ಲ್ಡ್ ಕಪ್ ಫುಟ್ಬಾಲ್ ನಡೀಲಿ, ಹಾಕಿ ನಡೀಲಿ, ಆವತ್ತಿನ ದಿವಸ ಯಾವುದೇ ಮ್ಯಾಚ್ ಇದ್ರೂ ಕೂಡ ನೋಡಿಬಿಟ್ಟು ಲೇಟ್ ಆದರೂ ಕೂಡ ನೆಕ್ಸ್ಟ್ ಡೇ ಮ್ಯಾಚ್ ನೋಡ್ಬಿಟ್ಟು ಬಂದೆ ಅಂತ ಹೇಳ್ತಾರೆ ನಮಗೆ ನೆಕ್ಸ್ಟ್ ಡೇ. ಅದು ಅಷ್ಟೊಂದು ಕ್ರೀಡಾ ಆಸಕ್ತರು ಇದ್ದಾರೆ ಅವರು. ಅದರಿಂದ ಇವತ್ತು ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಯಾವುದೇ ಒಂದು ತೊಂದರೆ ಇಲ್ಲ. ನೀವು ರಾಜ್ಯಕ್ಕೆ ಏನು ಮಾಡ್ತೀರ ಅನ್ನೋದು ಮತ್ತೊಮ್ಮೆ ನಾನು ಒತ್ತಿ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನೀವೆಲ್ಲನೂ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಚ್ಚಿನ ಪದಕಗಳು ತರೋದು, ಮತ್ತು ನಿಮ್ಮ ಇದೇನು ಕ್ರೀಡೆ ಅಂದರೆ ನೀವೇನು ಬರೀ ಆಟ ಆಡಿದ್ರೆ ಮೆಡ್ಲು ಕೆಲಸ ಸಿಗೋದಲ್ಲ, ನಿಮ್ಮ ಆರೋಗ್ಯಕ್ಕೂ ಇದು ಒಳ್ಳೆಯದು. ಪ್ರತಿಯೊಬ್ಬರೂ ಕೂಡ ಎವ್ರಿ ಡೇ 1 hour ನಿಮ್ಮ ದೇಹವನ್ನು ದಂಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಮಾರಂಭಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ವೇದಿಕೆ ಮೇಲಿರುವ ಎಲ್ಲ ನನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ನನ್ನ ಇವತ್ತಿನ ದಿವಸ ಅವಾರ್ಡನ್ನು ಪಡೆದಿರುವ ಎಲ್ಲ ಕ್ರೀಡಾಪಟುಗಳಿಗೂ ನಾನು ಸ್ವಾಗತವನ್ನು ಬಯಸ್ತಾ ಮತ್ತು ಮಾಧ್ಯಮಿಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ಕ್ರೀಡಾ ಸಮೂಹಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ನೀಡುತ್ತಿರುವಂತಹ ಅಪಾರವಾದ ಬೆಂಬಲವನ್ನು ಸಮಸ್ತ ಕ್ರೀಡಾ ಸಮೂಹದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೇನೆ ಮುಂದೆಯೂ ಸಹ ಸರ್ಕಾರದಿಂದ ಸಾಕು ಬೆಂಬಲ ಸಿಗಲಿದೆ ಅನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಥ್ಯಾಂಕ್ ಡಾಕ್ಟರ್ ಕೆ ಗೋವಿಂದರಾಜ್ ಫಾರ್ ದ ಓಪನಿಂಗ್ ರಿಮಾರ್ಕ್ಸ್ ಅಂಡ್ ವೆಲ್ಕಮ್ ಅಡ್ರೆಸ್. ಹಾಗೇನೆ ಡಾಕ್ಟರ್ ಕೆ ಗೋವಿಂದರಾಜ್ ಅವರು ಏಷ್ಯನ್ ಬಾಸ್ಕೆಟ್ಬಾಲ್ ಫೆಡರೇಷನ್ಗೆ ಅಧ್ಯಕ್ಷರಾಗಿರುವಂತಹ ಪ್ರಪ್ರಥಮ ಭಾರತೀಯ. ಲೆಟ್ಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ್ಯಾಟ್ ಆಲ್ಸೋ. ಈಗ I would request Dr. Govindraj to kindly honor the Honorable CM with a bouquet and a memento.
ಮುಖ್ಯಮಂತ್ರಿಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಡಾಕ್ಟರ್ ಗೋವಿಂದರಾಜ್ ಅವರು ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೂ ಪುಷ್ಪಗುಚ್ಛ ಹಾಗೂ ನೆನಪಿನ ಕಾಣಿಕೆ ನೀಡಬೇಕಾಗಿದೆ. I would request the Secretary General Shri Anantaraju to kindly welcome Shri Randeep. Shri D. Randeep, Secretary to Government Department of Youth Empowerment and Sports. Suswagata. Again, I would request the Treasurer of Karnataka Olympic Association, Rajesh Jagdale, to kindly welcome Shri Chetan, Commissioner, Department of Youth Empowerment and Sports. ಸ್ವಾಗತ ಸುಸ್ವಾಗತ, ಧನ್ಯವಾದಗಳು. ಇನ್ನು ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ಮಾತನಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದಿ ಆನರಬಲ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಆಯೋಜನೆ ಮಾಡಿರ್ತಕ್ಕಂಥ KOA ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು, ಕ್ರೀಡಾ ಆಸಕ್ತರು, ಸ್ವತಃ ಕ್ರೀಡಾಪಟುಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು 22 ವರ್ಷಗಳಿಂದ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅನೇಕ ಹೊಸ ಬದಲಾವಣೆಗಳನ್ನು ರಾಜ್ಯದಲ್ಲಿ ತೆಗೆದುಕೊಂಡು ಬಂದು, ಜೊತೆಗೆ ಭಾರತದ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ನ ಅಧ್ಯಕ್ಷರಾಗಿ ಅನೇಕ ವರ್ಷಗಳು ಸೇವೆ ಮಾಡಿ ಇವತ್ತು ಏಷ್ಯಾ ಖಂಡದ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದರಾಜ್ ಅವರೇ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ರಂದೀಪ್ ಅವರೇ, ಆಯುಕ್ತರಾಗಿರ್ತಕ್ಕಂಥ ಮಾನ್ಯ ಚೇತನ್ ರವರೇ, ಮಾನ್ಯ ರಾಜೇಶ್ ಜಗದಾಳೆ ಅವರೇ, ಮಾನ್ಯ ಪ್ರಭಾಕರ್ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕ್ರೀಡಾಸಕ್ತರುಗಳೇ ಮತ್ತು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಅವರು ಕೂಡ ಇವತ್ತು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಬಂದಿರತಕ್ಕಂಥ ಅನೇಕ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸಮಾಜದಲ್ಲಿ ಯಾವುದಾದ್ರೂ ಕ್ಷೇತ್ರ ಜಾತಿ, ಧರ್ಮ, ಬಣ್ಣ ಮತ್ತು ವಿವಿಧ ಹಿನ್ನೆಲೆಗಳನ್ನು ಹೊರತುಪಡಿಸಿ ಸಮಾಜದ ಸ್ವಾಸ್ಥ್ಯಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಅದು ಕ್ರೀಡಾ ಕ್ಷೇತ್ರ. ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಬೇರೆ ಬೇರೆ ಭಾವನೆಗಳು ಕೂಡ ಇರೋದಿಲ್ಲ. ಬಹುಶಃ ಅಂಥದ್ದು ಯಾವುದಾದ್ರೂ ಕಂಡು ಬಂದರೆ ಇಡೀ ವಿಶ್ವ ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತೆ.
1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಜೆಸ್ಸಿ ಓವೆನ್ಸ್ ಅಂತಕ್ಕಂಥ ಒಬ್ಬ ಅಥ್ಲೀಟ್ 6 ಪದಕಗಳನ್ನು ಪಡೀತಾನೆ. ಅವತ್ತು ಜರ್ಮನಿನಲ್ಲಿ ಮುಖ್ಯಸ್ಥರಾಗಿದ್ದಂಥ ಹಿಟ್ಲರ್ ಅವರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡೋದನ್ನು ತಿರಸ್ಕಾರ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಜೆಸ್ಸಿ ಓವೆನ್ಸ್ ಅಂತಕ್ಕಂಥವರು ಕರಿಯ ಬಣ್ಣದವರು. ಇಡೀ ವಿಶ್ವ ಅದನ್ನು ಟೀಕೆ ಮಾಡುತ್ತೆ. ಅದಾದ ಮೇಲೆ ಇಲ್ಲಿಯವರೆಗೂ ಕ್ರೀಡಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ, ಧರ್ಮ, ಬಣ್ಣ ನಾವು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಆ ದೃಷ್ಟಿಯನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಯಾವತ್ತಿನ ಬಜೆಟ್, ಬಹುಶಃ 15 ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಯಾವುದಾದ್ರೂ ಮುಖ್ಯಮಂತ್ರಿಗಳು ಅಥವಾ ಆರ್ಥಿಕ ಹಣಕಾಸಿನ ಸಚಿವರಿದ್ದರೆ ಇಡೀ ದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಪ್ರತಿಯೊಂದು ಬಜೆಟ್ನಲ್ಲೂ ಕೂಡ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಗೋವಿಂದರಾಜು ಅವರು ಹೆಚ್ಚು ಒತ್ತಡ ಹಾಕಿರ್ಬೋದು, ಆದರೆ ಸ್ವತಃ ಮುಖ್ಯಮಂತ್ರಿಗಳೇ ಈ ರಾಜ್ಯದಲ್ಲಿ ಕ್ರೀಡೆಯ ಪ್ರೋತ್ಸಾಹಕ್ಕಾಗಿ ಅನೇಕ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬರೀ ಹಣ ಕೊಡೋದಷ್ಟೇ ಅಲ್ಲ, ಬಹುಶಃ ಯಾವುದೇ ರಾಜ್ಯದಲ್ಲಿ ಇಷ್ಟೊಂದು ಬಹುಶಃ 15-18ಕ್ಕೂ ಹೆಚ್ಚು ಸಿಂಥೆಟಿಕ್ ಟ್ರ್ಯಾಕ್ಸನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರಾಜ್ಯದಲ್ಲಿ 2% ರಿಸರ್ವೇಷನ್ನನ್ನು ಉದ್ಯೋಗಕ್ಕೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇಲ್ಲ. ಹಿಂದೆ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ CETಯಲ್ಲಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಸಲ್ಲಿ ಕೂಡ ಸ್ಪೋರ್ಟ್ಸ್ ಕೋಟಾವನ್ನು ಮಾಡಿದ್ದು. ಅನೇಕ ಜನ ಯಾರು ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ ಅವರು ಡಾಕ್ಟರ್ಸ್ಗಳಾದರು, ಎಂಜಿನಿಯರ್ಗಳಾದರು. ತಂದೆ ತಾಯಿಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಕಲ್ಪನೆ ಇದೆ. ಸ್ಪೋರ್ಟ್ಸಿಗೆ ಹೋದರೆ ಅವರು ವಿದ್ಯಾಭ್ಯಾಸ ಹಾಳಾಗೋಗುತ್ತೆ, ಅದು ತಪ್ಪು ಕಲ್ಪನೆ. ಯಾಕೆಂದರೆ ನಾನೇ ಅದಕ್ಕೆ ಉದಾಹರಣೆ. ನಾನು ಒಬ್ಬ ಅಥ್ಲೆಟ್ ಆಗಿದ್ದಂಥವನು, ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿದ್ದಂಥವನು, ಅದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ನನಗೆ ಯಾವತ್ತೂ ಕೂಡ ಸ್ಪೋರ್ಟ್ಸ್ ಅಡ್ಡ ಬರಲಿಲ್ಲ ನನ್ನ ಸ್ಟಡೀಸಿಗೆ. ನಾನು BSc ಮಾಡಿ MSc ಮಾಡಿ ಆಸ್ಟ್ರೇಲಿಯಾದಲ್ಲಿ PhD ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ಪೋರ್ಟ್ಸ್ ಯಾವುದೂ ನನಗೆ ಅಡ್ಡ ಬರಲಿಲ್ಲ. ಹಾಗಾಗಿ ಆ ತಪ್ಪು ಕಲ್ಪನೆ ಹೋಗಬೇಕು. ಸ್ಪೋರ್ಟ್ಸ್ ಅಂತಕ್ಕಂಥದ್ದು, ಕ್ರೀಡೆ ಅನ್ನುವಂಥದ್ದು ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ, ನಮ್ಮ ಶರೀರವನ್ನು ಶುದ್ಧಿ ಮಾಡುತ್ತೆ ಮತ್ತು ನಮಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೂಡ ಅದು ಕೊಡುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆದ್ದರಿಂದ ಕ್ರೀಡೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರಿಯಾಗ್ತದೆ. ಅದರಿಂದ ಅದನ್ನು ದೂರ ಮಾಡಿಕೊಳ್ಳೋದು ಭಾಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳವರ ಸಹಾಯದಿಂದ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕ್ರೀಡೆಗೆ ಮಾಡಿಕೊಂಡು ಬಂದಿದೆ. ಮುಂದೆಯೂ ಕೂಡ ಅಂಥದ್ದನ್ನು ಮಾಡ್ತೇವೆ ಅನ್ನುವಂಥದ್ದು. ಉದಾಹರಣೆಗೆ ತುಮಕೂರಲ್ಲಿ, ನಾನು ತುಮಕೂರಿಂದ ಬಂದವನು, ಸುಮಾರು 58 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸುಂದರವಾದಂಥ ಸ್ಟೇಡಿಯಮನ್ನು ಕಟ್ಟಿದ್ದೇವೆ. ಬಹುಶಃ ಕಂಠೀರವ ಸ್ಟೇಡಿಯಂ ಆದಮೇಲೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿದ್ದೇವೆ. ಗೋವಿಂದರಾಜ್ ಅವರೇ, ಅದಕ್ಕಿಂತ ಚೆನ್ನಾಗಿದೆ. ಏಕೆಂದರೆ 58 ಕೋಟಿ ರೂಪಾಯಿ ಖರ್ಚು ಮಾಡಿ ಆಧುನಿಕವಾಗಿ ಸುಮಾರು 800 ಜನ ಅಥ್ಲೀಟ್ಸ್ಗಳು ಅಲ್ಲಿ ತಂಗುವಂಥ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಬಹಳ ದೀರ್ಘಕಾಲ ಗೋವಿಂದರಾಜು ಅವರು ಒಲಿಂಪಿಕ್ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರಾಗಿ
ಕ್ರೀಡೆ ಬೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಬಜೆಟ್ ಮಂಡಿಸುವಾಗಲೆಲ್ಲ ನಾನು ಬಜೆಟ್ ಚರ್ಚೆ ಮಾಡುವಾಗ ಕೂತಿರ್ತಾರೆ. ಆಗ ಯುವಜನ ಮತ್ತು ಕ್ರೀಡಾ ಇಲಾಖೆ ಚರ್ಚೆ ಮಾಡುವಾಗ ಈ ಕಾರ್ಯಕ್ರಮ ಸೇರಿಸಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒತ್ತಾಯ ಆಗ್ತದೆ. ನಾನು ಸಾಮಾನ್ಯವಾಗಿ ಯಾವುದನ್ನು ಕೂಡ ಇಲ್ಲ ಅಂತ ಹೇಳಲ್ಲ. ನಾನು ಸ್ವತಃ ಕ್ರೀಡಾ ಆಸಕ್ತನಾಗಿರ್ತಕ್ಕಂಥವನು. ನಾನೇನು ದೊಡ್ಡ ಕ್ರೀಡಾಪಟು ಆಗಿರಲಿಲ್ಲ. ಹೈಸ್ಕೂಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ. ಅಂದರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆನೂ ಇರ್ತಿರ್ಲಿಲ್ಲ, ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ. ಎಲ್ಲ ಕ್ರೀಡೆನಲ್ಲೂ ಭಾಗವಹಿಸ್ತಿದ್ದೆ, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸ್ತಿದ್ದೆ, ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ, ಕ್ರಿಕೆಟ್ನಲ್ಲಿ ಭಾಗವಹಿಸ್ತಿದ್ದೆ, ವಾಲಿಬಾಲ್ನಲ್ಲಿ ಭಾಗವಹಿಸ್ತಿದ್ದೆ, ಆಮೇಲೆ ಈ ಅಥ್ಲೆಟಿಕ್ಸ್ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ, ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ. ಯಾವುದರಲ್ಲೂ ಬಹುಮಾನ ಬಂದಿಲ್ಲ ನನಗೆ. ಆದರೆ ಈ ಶಾಸಕರ ದಿನಾಚರಣೆಯಲ್ಲಿ ಭಾಗವಹಿಸಿದ್ನಲ್ಲ, ಆಗ ಪ್ರಶಸ್ತಿಗಳು ಬಂದ್ಬಿಟ್ಟಿದೆ ನನಗೆ. ನಾನು ಕುಸ್ತಿನಲ್ಲಿ 2 ಸಾರಿ ಭಾಗವಹಿಸಿದೆ. 2 ಸಾರಿನೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದವು ಶಾಸಕ ದಿನಾಚರಣೆಯಲ್ಲಿ. ಆದರೆ ಯಾವಾಗಲೂ ಕೂಡ ಬಹುಮಾನಗಳು ಬಂದಿರಲಿಲ್ಲ ನನಗೆ. ಹಾಗಾಗಿ ಈಗಲೂ ಕೂಡ ನಾನು ಯಾವುದೇ ಪೇಪರ್ನಲ್ಲಿ ಯಾವುದೇ ಭಾಗ ಓದದೇ ಹೋದ್ರೂ ಕೂಡ ಆ ಕ್ರೀಡಾ ಭಾಗನ ಓದ್ತೀನಿ ನಾನು. ಐ ಆಮ್ ಎ ಸ್ಟಾಂಚ್ ಫಾಲೋಯರ್ ಆಫ್ ಸ್ಪೋರ್ಟ್ಸ್. ಭಾಗವಹಿಸದೇ ಇರಬಹುದು, ಆದರೆ ಅದಕ್ಕೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ರಲ್ಲಿ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ನಮ್ಮ ಸರ್ಕಾರ ಬಂದಾಗ ನಾವೆಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಾಯವನ್ನು ಮಾಡ್ತೇವೆ, ಸಹಕಾರವನ್ನು ಕೊಡ್ತೇವೆ. ಉದ್ದೇಶ ಏನು ಅಂತಂದರೆ, ಭಾರತ ಒಂದು ದೊಡ್ಡ ದೇಶ, ಸುಮಾರು 140ಕ್ಕೂ ಹೆಚ್ಚು ಕೋಟಿ ಜನರನ್ನು ಹೊಂದಿರತಕ್ಕಂಥ ದೇಶ. ಸಣ್ಣ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ ಸ್ಪೋರ್ಟ್ಸ್ನಲ್ಲಿ. ಭಾರತದಂತ ಇವತ್ತು ಜನಸಂಖ್ಯೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು. ನಾವು ಚೈನಾಕ್ಕಿಂತ ಮುಂದೆ ಬಂದ್ಬಿಟ್ಟಿದ್ದೀವಿ ಜನಸಂಖ್ಯೆಯಲ್ಲಿ. ಆದರೆ ಸ್ಪೋರ್ಟ್ಸ್ನಲ್ಲಿ ನಮಗೆ ಒಲಿಂಪಿಕ್ ಕ್ರೀಡೆಯಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದರೆ ಭಾಳ ವ್ಯತ್ಯಯ ಆಗುತ್ತೆ. ಇಷ್ಟೊಂದು ಜನಸಂಖ್ಯೆ ಇದ್ಕೊಂಡು ಒಲಿಂಪಿಕ್ನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದರೆ ಭಾಳ ವ್ಯತ್ಯಯ ಆಗುತ್ತದೆ. ಬೆಳ್ಳಿ ಬಂದಿರ್ಬೋದು, ಕಂಚು ಬಂದಿರ್ಬೋದು, ಅದು ಬೇರೆ ವಿಚಾರ. ಆದರೆ ಚಿನ್ನ ಬರದೇ ಇರತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು. ಪ್ರಯತ್ನದ ಮುಂದೆ ಯಾವುದೂ ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ. ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆ ಇರಬೇಕಾಗ್ತದೆ. ನಿಜ, ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಅವಕಾಶಗಳಿರಬೇಕಾಗ್ತದೆ. ಅದಕ್ಕೆ ನಾನು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ, ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೀನಿ, ಹಣಕಾಸನ್ನು ಕೊಡಲಿಕ್ಕೂ ಕೂಡ ತಯಾರಾಗಿದ್ದೀನಿ. ಕರ್ನಾಟಕದಿಂದ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕು ಎಲ್ಲರೂ.